ನಮಸ್ಕಾರ ಕೇಳುಗರೆ. ಹಿಂದಿನ ಸಂಚಿಕೆಯಲ್ಲಿ ಕಿಟ್ಟಿ ಸಂಪತ್ತು ಧರ್ಮಸ್ಥಳಕ್ಕೆ ಪ್ರಯಾಣ ಶುರು ಮಾಡಿದರು. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿರೋರು ನಮ್ಮ ಆ ಧರ್ಮ ಯಾತ್ರೆಯ ಮೊದಲ ಸಂಚಿಕೆಯ ಲಿಂಕನ್ನು ಇಲ್ಲೇ ಬಿತ್ತರಿಸಿದ್ದೇವೆ. ಹಾಗೆ ನಮ್ಮ ಕಮೆಂಟ್ಸ್ನಲ್ಲಿ ಕೂಡ ಪಿನ್ ಮಾಡಿದ್ದೇವೆ. ನೋಡಿ, ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ದಯಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ನಿಮ್ಮ ಮುಂದೆ ಆ ಧರ್ಮಯಾತ್ರೆಯ 2ನೇ ಸಂಚಿಕೆ, ಜಗಳಗಂಡ. ದಾರಿ ಮುಂದೆ ಸಾಗುತ್ತಾ ನೆಲಮಂಗಲ ರಸ್ತೆಯಲ್ಲಿ ದಾರಿಗೆ ದೈತ್ಯವಾಗಿ ಕಾಣುವ ರಾಮದೂತನ ದೇವಸ್ಥಾನದ ಮೂರ್ತಿಗೆ ಕೈ ಮುಗಿದು ಮುಂದೆ ನೆಲಮಂಗಲ ಬೈಪಾಸ್ನಲ್ಲಿ ಎಡಕ್ಕೆ ತಿರುಗಿ ಹಾಸನದ ದಾರಿ ಹಿಡಿದು ಕಾರ್ ಮುಂದೆ ಹೊರಟಿತು. ಈ ದಾರಿಯಲ್ಲಿ ಹೋಗುವುದು ಒಂದು ಸುಂದರ ಪಯಣ ಎಂಬುದು ಬಹುತೇಕರಿಗೆ ಗೊತ್ತು. ಸಂಪತ್ತು ತನ್ನ ಕಾರನ್ನು ಸಂಪೂರ್ಣ ತನ್ನ ಹತೋಟಿಗೆ ತೆಗೆದುಕೊಂಡಿರುವ ಖುಷಿಯಲ್ಲಿ ಹಾಡು ಕೇಳುತ್ತಾ, ಗಜಾನನನನ್ನು ಆಗಾಗ್ಗೆ ಬೈದುಕೊಳ್ಳುತ್ತಾ, ಹೆದ್ದಾರಿಯಲ್ಲಿ ವೇಗವಾಗಿ ಕಾರು ಚಲಾಯಿಸುವ ಆನಂದವನ್ನು ಅನುಭವಿಸುತ್ತಾ, ಕಿಟಕಿಯ ಗಾಜು ತೆರೆಯುತ್ತಿದ್ದಂತೆ ಮುಖಕ್ಕೆ ರಾಚುವ ಭಾರದ ಗಾಳಿಯ ತಂಪನ್ನು ಸವಿಯುತ್ತಾ, ತನ್ನ ಕಾರಿನ ಈ ವಿಪರೀತ ಕ್ಷಮತೆಯ ಬಗ್ಗೆ ಒಳಗೊಳಗೆ ಹೆಮ್ಮೆ ಪಡುತ್ತಾ ಚಲಾಯಿಸುತ್ತಿದ್ದ. ಅಯ್ಯೋ, ಏನೋ ಸಾಕಾಗಿದೆ ನೋಡಿದು. ಅಲ್ಲಿ ನೋಡ, ಮತ್ತೆ ಲೆಫ್ಟ್ ಸೈಡ್ ನೋಡ, ಸಕ್ಕತ್ತಾಗಿದೆ. ಯಪ್ಪ, ಏನು ಹೋಗ್ತಿದೆ ಗುರು ಗಾಡಿ. ನೋಡ್ಕೊಂಡು ಹುಷಾರಾಗಿ. ಗೊತ್ತು ಬಿಡ. ಇಬ್ಬರೂ ಒಂದೆರಡು ಕ್ಷಣ ಇಡೀ ಹೆದ್ದಾರಿ ಮುಂದೆಯೂ ಇಷ್ಟೇ ಆನಂದವಾಗಿರಲಿ ಎಂದು ಅಪೇಕ್ಷಿಸುತ್ತಿರುವಾಗಲೇ ಕಿಟ್ಟಿಯ ಫೋನ್ ರಿಂಗಣಿಸಿತು. ಯಾರೆಂದು ನೋಡಿದರೆ ಗಜಾನನ ಮೂರ್ತಿ. ಇವಾಗ ಎದ್ದಿರಬೇಕು ಬೇಕುಫಾ ಎಂದು ಸಂಪತ್ತು ಗೊಣಗಿದ್ದು ಕಿಟ್ಟಿಗೆ ಕೇಳಿಸಿತು. ಅವನು ಸಂಪತ್ತುವನ್ನು ಸುಮ್ಮನಿರುವಂತೆ ಹೇಳಿ ಫೋನ್ ಉತ್ತರಿಸಿದ. ಕಿಟ್ಟಿಗೆ ಅನಿರೀಕ್ಷಿತ ಆಕ್ರಮಣ ಮಾಡಿದ ಗಜಾನನ, ಲೋ, ಎಲ್ರೂ ಇದ್ದೀರಾ ಎಂದ. ಗಜಾನನನಿಗೆ, ನಾವು ಹಾಸನದ ಹೆದ್ದಾರಿಲಿದ್ದೀವಿ ಎಂದ ಕಿಟ್ಟಿಯ ಉತ್ತರ ಕೊಂಚವೂ ಹಿಡಿಸಲಿಲ್ಲ. ಅಲ್ರೋ, ಕಾಯಕ್ಕಾಗ್ತಿರ್ಲಿಲ್ವಾ? ಮನೆ ಹತ್ರ ಬರಬೇಕಿತ್ತು ತಾನೆ. ಅದೇಗೋ ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ? ವಾಪಸ್ ಬರ್ರೋ. ಹೀಗೆ ಒಂದೇ ಸಮಕ್ಕೆ ದೊಡ್ಡ ದನಿಯಲ್ಲಿ ಚೀರುತ್ತಿದ್ದ ಗಜಾನನನಿಗೆ ಆ ದಿಕ್ಕಿನಿಂದ ಕಿಟ್ಟಿ ಫೋನ್ ಕಟ್ ಮಾಡಿದ್ದು ತಿಳಿಯಲೇ ಇಲ್ಲ. ಅಲ್ಲ ಕಣ, ಲೇಟ್ ಆದರೆ ಎಲ್ಲಿ ನೈಟ್ ಕರ್ಫ್ಯೂ ಆಗ್ತಾರೋ ಅನ್ನೋ ಬೈಕೆ ಬೇಗ ಬಾ ಅಂತ ಹೇಳಿದ್ವಿ. ಆದರೂ ಅವ್ನು ಮಲಗಿದ್ರೆ ನಾವೇನೋ ಮಾಡೋಕ್ಕಾಗುತ್ತೆ ಎಂದು ಸಂಪತ್ತು ಕಿಟ್ಟಿ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾ ಮತ್ತೆ ಮುಂದೆ ದಾರಿಯ ಕಡೆ ತಿರುಗಿದ್ರು. ಹೈವೇ ಮಧ್ಯಭಾಗದ ರಸ್ತೆಯಲ್ಲಿ ಬರುತ್ತಿದ್ದ ತನ್ನ ಕಾರ್ನ ನಿಯಂತ್ರಣವನ್ನು ಸಂಪತ್ತು ಅರೆಕ್ಷಣ ಅಲುಗಾಡಿಸಿದ. ಆ ಕಾರಣದಿಂದಾಗಿ ಕಾರು ಒಂದು ಕ್ಷಣ ಬಲಕ್ಕೆ ಹೋಗಿ ಮತ್ತೆ ಎಡಕ್ಕೆ ಬಂದುಬಿಟ್ಟಿತು. ಹೈವೇನಲ್ಲಿ ಕಾರುಗಳು ಹೋಗುವ ವೇಗಕ್ಕೆ ಈ ಎಡ ಬಲಗಳ ತಿರುವುಗಳ ಆಟ ಅರೆಕ್ಷಣದಲ್ಲೇ ಜರುಗಿಬಿಡುತ್ತದೆ. ಸಂಪತ್ತು ಹೀಗೆ ತನ್ನ ಕಾರನ್ನು ಕೊಂಚ ಆ ಕಡೆ ಈ ಕಡೆ ಮಾಡಿದ್ದರಿಂದ ಹಿಂಬದಿಯಲ್ಲಿ ಬರುತ್ತಿದ್ದ ಮತ್ತೊಂದು ಕಾರ್ಗೆ ಕೊಂಚ ಕಸಿವಿಸಿ ಆಯಿತು. ಹೀಗಾಗಿ ಆ ಕಾರಿನ ಚಾಲಕನು ತನ್ನ ಕಾರನ್ನು ಅತ್ತಿತ್ತ ಅಲುಗಿಸಬೇಕಾಯಿತು. ಹೀಗೆ ಹೈವೇನಲ್ಲಿ ತನ್ನ ಮೂಡ್ ಹಾಳು ಮಾಡಿದ ಸಂಪತ್ತುವಿನ ವಾಹನವನ್ನು ಆ ಹಿಂಬದಿಯ ಕಾರು ವೇಗವಾಗಿ ಹಿಂಬಾಲಿಸಿತು. ಸಂಪತ್ತುಗೆ ತಾನು ಹೀಗೆ ಹಿಂದಿನ ವಾಹನಕ್ಕೆ ಗೊಂದಲ ಸೃಷ್ಟಿಸಿದ್ದು ತಕ್ಷಣವೇ ತಿಳಿಯಿತು. ಅವನು ಮನಸ್ಸಿನಲ್ಲೇ ಅವರಿಗೆ ಕ್ಷಮೆ ಯಾಚಿಸಿ ತನ್ನ ಚಾಲನೆಯ ಖುಷಿಯೊಂದಿಗೆ ದಾರಿ ನೋಡುತ್ತಾ ತಾನು ಮಾಡಿದ ಈ ಕೆಲಸವನ್ನು ಕಿಟ್ಟಿಯ ಬಳಿ ಹಂಚಿಕೊಳ್ಳುತ್ತಾ ಆಗಾಗ್ಗೆ ಪಕ್ಕಕ್ಕೂ ಮುಂದಕ್ಕೂ ಗೋಣು ಹೊರಳಿಸುತ್ತಾ ಚಿಕ್ಕದಾಗಿ ನಕ್ಕ. ಆದರೆ
ಹಿಂಬದಿಯ ವಾಹನದ ವೇಗ ಏರಿ ಅದು ತನ್ನನ್ನೇ ಹಿಂಬಾಲಿಸುತ್ತಿದೆ. ಮುಂದೆ ಏನೋ ಜಗಳ ಕಾದಿದೆ ಎಂಬುದು ಸಂಪತ್ತು ಕಿಟ್ಟಿ ಇಬ್ಬರ ಅರಿವಿಗೂ ಬಂದಿರಲಿಲ್ಲ. ಹಿಂಬದಿಯ ಕಾರು ಇವರನ್ನು ಓವರ್ಟೇಕ್ ಮಾಡಿ ಮುಂದೆ ಹೋಗಿ ಅಡ್ಡಲಾಗಿ ನಿಲ್ಲಿಸಿತು. ಆದರೆ ಸಂಪತ್ತುಗೆ ಆ ಗಾಡಿ ತನ್ನ ಬಳಿ ಜಗಳವಾಡಲು ನಿಲ್ಲಿಸಿದೆ ಎಂದು ಕೊಂಚವೂ ಅನ್ನಿಸಲೇ ಇಲ್ಲ ಎಂಬುದೇ ಆಶ್ಚರ್ಯ. ಕಿಟ್ಟಿಗೆ ಅಡ್ಡ ನಿಂತಿದ್ದ ಕಾರಿನ ಪಕ್ಕಕ್ಕೆ ತಮ್ಮ ಕಾರು ಹೋಗಿ ಹಾಗೆ ಮುಂದೆ ಚಲಿಸುತ್ತಿರುವಾಗ ಇದ್ಯಾಕೆ ಹೀಗೆ ನಿಲ್ಲಿಸ್ಕೊಂಡಿದ್ದಾನೆ ಎಂದು ಅನ್ನಿಸಿತು. ಆದರೂ ಕಿಟಕಿಯಿಂದ ಹಾಯುತ್ತಿದ್ದ ಹಾಯಾದ ಗಾಳಿ ಅವನನ್ನು ಆ ರೀತಿ ಇನ್ನೂ ಮುಂದೆ ಯೋಚಿಸಲು ಬಿಡಲಿಲ್ಲ. ಸಂಪತ್ತು ಆ ಕಾರನ್ನು ಹಾಗೆ ನೋಡುತ್ತಾ ಚಿಕ್ಕದೊಂದು ಕಿರುನಗೆ ಬೀರಿ ತನ್ನ ಕಾರನ್ನು ಮುಂದೆ ಚಲಾಯಿಸಿದ. ಈಗ ಸಂಪತ್ತುವಿನೊಂದಿಗೆ ಜಗಳವಾಡಲೆಂದೇ ತನ್ನ ಕಾರ್ ನಿಲ್ಲಿಸಿಕೊಂಡಿದ್ದ ವ್ಯಕ್ತಿಗೆ ಮೂಗು ಗೆಂಡಿದಂತಾಯಿತು. ಅಲ್ಲ, ಅವನು ಮಾಡಿರೋ ತಪ್ಪಿಗೆ ನಾನು ಗಾಡಿ ಸೈಡ್ಗೆ ಹಾಕಿ ಡಬಲ್ ಇಂಡಿಕೇಟ್ರ್ ಹಾಕಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಗೊತ್ತಾಗಿನೂ ಅವನು ಮುಂದೆ ಹೋಗಿದ್ದಾನಲ್ಲ, ಇನ್ನೆಷ್ಟಿರಬೇಡ ಅವನಿಗೆ, ಇವತ್ತು ಬಿಟ್ಟರೆ ಕೇಳವನ್ನ ಎಂದು ತನಗೆ ತಾನೇ ಅಂದುಕೊಂಡು ರೇಗಿ ಹೋದ. ಹಠ ಬಿಡಲಿಲ್ಲ. ಮತ್ತೆ ಅಷ್ಟೇ ವೇಗವಾಗಿ ಸಂಪತ್ತುವಿನ ಕಾರನ್ನು ಹಿಂಬಾಲಿಸಿದ. ಈ ಬಾರಿ ಸಂಪತ್ತುವಿನ ಕಾರಿನ ಪಕ್ಕಕ್ಕೆ ತನ್ನ ಕಾರ್ ತಂದು ತಾನು ಕೂತಿದ್ದ ಸೀಟ್ನಿಂದಲೇ ರೀ ನಿಲ್ಲಿಸ್ರಿ, ಅಲ್ಲಿ ಸೈಡಿಗೆ ಹಾಕ್ರಿ ಗಾಡಿನ ಎಂದು ಕೂಗಿಕೊಂಡ. ಆಗ ಕಿಟ್ಟಿ ಮತ್ತು ಸಂಪತ್ತುವಿಗೆ ಹೊಳೆದು ಬಿಟ್ಟಿತು. ತಮ್ಮ ಮನಸ್ಸಿನಲ್ಲೇ ಈಗ ಜಗಳ ಕಾಯ್ತಾನೆ ಇವನು ಎಂದುಕೊಂಡ್ರು. ಆದರೆ ಕಿಟ್ಟಿ ಸಂಪತ್ತು ಇಬ್ಬರಿಗೂ ಗಲಾಟೆ ಮಾಡಲು ಅಣಿಯಾಗುತ್ತಿದ್ದ ಡ್ರೈವರ್ನ ಕಾರಿನಲ್ಲಿ ಒಂದು ಹೆಣ್ಣು ತನ್ನ ಪುಟ್ಟ ಮಗುವನ್ನು ಹಿಡಿದುಕೊಂಡು ಕುಳಿತಿದ್ದದ್ದು ಕಂಡಿತು. ಆಗ ಕಿಟ್ಟಿ ಮತ್ತು ಸಂಪತ್ತುಗೆ ಇವ ಜಗಳಾಡೋದು ಕಾರ್ ನಿಲ್ಲಿಸಿಲ್ಲ ಎಂದು ಒಂದೆರಡು ಕ್ಷಣ ಅನ್ನಿಸಿತು. ಎರಡೂ ಕಾರುಗಳು ಹೆದ್ದಾರಿಯ ಪಕ್ಕಕ್ಕೆ ಬಂದು ನಿಂತವು. ಸಂಪತ್ತು ಯಾವುದಕ್ಕೂ ಇರಲಿ ಎಂದು ತನ್ನ ಕಾರನ್ನು ಕೊಂಚ ಹಿಂದೆಯೇ ನಿಲ್ಲಿಸಿಕೊಂಡಿದ್ದ. ಜಗಳಕ್ಕೆ ಮಾನಸಿಕವಾಗಿ ಕಿಟ್ಟಿ ಸಂಪತ್ತು ಇಬ್ಬರು ಸಿದ್ಧರಾದರು. ಮುಂದೆ ನಿಲ್ಲಿಸಿದ್ದ ಕಾರಿನಿಂದ ಕೆಳಗಿಳಿದ ಚಾಲಕ ಸರಸರನೆ ಸಂಪತ್ತುವಿನ ಕಾರ್ನ ಬಳಿ ಬಂದು ನಿಂತು ನೇರವಾಗಿ ಸಂಪತ್ತುಗೆ, ಯೋ ನಿನ್ಗೇನು ಗಾಡಿ ಓಡ್ಸಕ್ಕೆ ಬರುತ್ತಾ ಇಲ್ವಾ? ಕಣ್ಣಿಗೆ ಏನು ಇಟ್ಕೊಂಡು ಗಾಡಿ ಓಡಿಸ್ತಾ ಇದೆಯಾ? ಮಿರರ್ ನೋಡ್ಕೊಂಡು ಬರೋಕ್ಕಾಗಲ್ಲ? ಓಡ್ಸಕ್ಕೆ ಬರಲ್ಲ ಅಂದಮೇಲೆ ಗಾಡಿ ಯಾಕ್ರಿ ಆಚೆ ತೆಗಿತೀರಾ? ಯಾವನ್ರಿ ನಿಮಗೆಲ್ಲ ಲೈಸೆನ್ಸ್ ಕೊಟ್ಟವನು ಎಂದು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಗಳನ್ನು ಜಗಳದ ಧಾಟಿಯಲ್ಲಿ ಕೇಳಿಬಿಟ್ಟ. ಹೀಗೆ ಕೇಳುವಾಗ ಅವನ ಕೈ ನಡುಗುತ್ತಿತ್ತು. ತನ್ನ ಗಂಡನ ಕೈ ನಡುಕವನ್ನು ಗಮನಿಸಿದ ಕಾರ್ನಲ್ಲೇ ಕುಳಿತಿದ್ದ ಹೆಣ್ಣು ವೇಗವಾಗಿ ನಡೆದು ಬಂದು ತನ್ನ ಗಂಡನ ಪಕ್ಕ ನಿಂತು ಜಗಳದ ತೀವ್ರತೆಯನ್ನು ತಿಳಿಯುವ ಭಂಗಿಯಲ್ಲಿ ನಿಂತುಕೊಂಡಳು. ಗಂಡನ ಹಾರಾಟಕ್ಕೆ ಈ ಇಬ್ಬರು ಹುಡುಗರು ಗಾಡಿಯಿಂದ ಇಳಿದು ಎಲ್ಲಿ ತನ್ನ ಗಂಡನಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೋ ಎಂಬ ಭಯ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಮೂಲವಾಗಿ ಕಿಟ್ಟಿ ಸಂಪತ್ತು ಇಬ್ಬರು ಬದುಕನ್ನು ಬಹಳ ಹತ್ತಿರದಿಂದ ಅರ್ಥೈಸಿಕೊಂಡಿರೋರು. ಯಾವುದೇ ವಿಷಮ ಸ್ಥಿತಿಯಲ್ಲೂ ಸ್ಥಿಮಿತ ಕಳೆದುಕೊಳ್ಳದೆ ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸುವವರು. ಮಾತು ಬಲ್ಲವನಿಗೆ ಜಗಳವಿಲ್ಲ ವರ್ಗಕ್ಕೆ ಸೇರಿದವರು. ಪರಿಸ್ಥಿತಿಯ ತೀವ್ರತೆ ಮತ್ತು ಪಕ್ಕದಲ್ಲೇ ಇದ್ದ ಆ ತಾಯಿಯ ಮುಖ ಗಮನಿಸಿ ಶಾಂತವಾಗಿ ಕಿಟ್ಟಿ ಸಂಪತ್ತು ಇಬ್ಬರು, ಕ್ಷಮಿಸಿ ಸರ್, ನೋಡಲಿಲ್ಲ, ಏನೋ ಆಗೋಯ್ತು, ಸಾರಿ. ತಕ್ಷಣ ಹುಡುಗರಿಬ್ಬರು ಹೆದರಿಬಿಟ್ಟಿದ್ದಾರೆ ಎಂದುಕೊಂಡಿದ್ದ ಕಾರ್ ಚಾಲಕ, ಏನ್ರಿ ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಮಾಸ್ಕ್ ಹಾಕೊಳ್ರಿ ಮೊದಲು ಎಂದು ಮೊದಲಿಗಿಂತಲೂ ಇನ್ನೂ ಜೋರಾಗಿ ತನ್ನ ಅಸ್ತಿತ್ವ ಸ್ಥಾಪಿಸಿದ. ಕಿಟ್ಟಿ ಸಂಪತ್ತು ಇಬ್ಬರಿಗೂ ಈ ಗಲಾಟೆಯಲ್ಲೂ ಮಾಸ್ಕ್ ತನ್ನ ಹಾಜರಾತಿಯನ್ನು ಇವನ ಬಾಯಿಂದ ಹೇಳಿಸುತ್ತಿರುವುದನ್ನು ಕಂಡು ಆಶ್ಚರ್ಯವೇ ಆಯಿತು. ಆದರೂ ಅವನ ಮಾತಿಗೆ ಬೆಲೆ ಕೊಟ್ಟು ಇಬ್ಬರೂ ತಮ್ಮ ಗಲ್ಲದ ಮೇಲಿದ್ದ ಮಾಸ್ಕನ್ನು ಮೂಗು ಬಾಯಿ ಮುಚ್ಚಿಕೊಳ್ಳೋ ಹಾಗೆ ಮೇಲೇರಿಸಿಕೊಂಡರು. ಡ್ರೈವರ್ ತನ್ನ ಮಾಸ್ಕ್ ಮತ್ತೊಮ್ಮೆ ಸರಿ ಮಾಡಿಕೊಂಡು ತನ್ನ ಜಗಳ ಮುಂದುವರೆಸಿದ. ಅಲ್ಲ ರೀ, ಕಾರ್ ನಿಂಗೆ ಎರ್ರ ಬಿರ್ರಿ ಓಡಿಸ್ತೀರಲ್ಲ, ನಮ್ಮ ಕಾರಲ್ಲಿ ಒಂದು ಮಗು ಇದೆ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರೇ ಜವಾಬ್ದಾರಿ? ನೀವು ಕೊಟ್ಟಿದ್ದ ಚಮಕ್ಗೆ ನನ್ನ ಗಾಡಿ ಪಲ್ಟಿ ಹೊಡಿತಾ ಇತ್ತು. ಅಲ್ಲ, ನಾನೇ ನಿಮ್ಮನ್ನ ಓವರ್ಟೇಕ್ ಮಾಡಿ ಡಬಲ್ ಇಂಡಿಕೇಟರ್ ಹಾಕಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ ನೋಡಿನೂ ಪಾಸ್ ಆಗ್ಬಿಟ್ರಲ್ಲ, ಜವಾಬ್ದಾರಿ ಇಲ್ಲ ನಿಮಗೆ ಎಂದು ಮುಂಚೆ ತನಗಾಗಿದ್ದ ಅಭಿಮಾನ ಭಂಗಕ್ಕೆ ಚಾಲಕ ಸೇಡು ತೀರಿಸಿಕೊಂಡ. ಸಂಪತ್ತುಗೆ ಕೊಂಚ ಸಿಟ್ಟು ಬಂದರೂ, ಅಯ್ಯೋ ಇಲ್ಲ ಸರ್, ಅದೇನೋ ಅಡ್ಡ ಬಂದಂಗಾಯ್ತು,
ಅದಕ್ಕೆ ಎಂದು ತನ್ನ ಮಾತು ಮುಗಿಸಿರಲಿಲ್ಲ. ಚಾಲಕ ಕಿಟ್ಟಿ ಕಡೆ ಮುಖ ಮಾಡಿ, ರೀ ಸ್ವಾಮಿ, ನೀವು ತಾನೇ ರೀ ಗಾಡಿ ಓಡಿಸ್ಬೇಕು, ಇವ್ರ ಕೈಗೆ ಯಾಕ್ರಿ ಗಾಡಿ ಕೊಟ್ರಿ ಎಂದ. ಕಿಟ್ಟಿಗೆ ಕಾರು ಓಡಿಸಲು, ಬೈಕ್ ಓಡಿಸಲು ಬಾರದು. ತಾನೊಬ್ಬ ಕನ್ನಡ ಅಧ್ಯಾಪಕ ಎಂದರೆ ಜನ ನಂಬುತ್ತಿರಲಿಲ್ಲ. ಕಾರಣ, ಕಿಟ್ಟಿ ನೋಡಲು ಕೊಂಚ ಚಿಕ್ಕವನಂತೆ ಮತ್ತು ಸಾಮಾನ್ಯವಾಗಿ ಅಧ್ಯಾಪಕರ ದೇಹ ಭಾಷೆಗೆ ವಿರುದ್ಧವಾಗಿ ವರ್ತಿಸುತ್ತಿದ್ದ. ಅಂತಹುದರಲ್ಲಿ ಇಲ್ಲೊಬ್ಬ ವ್ಯಕ್ತಿ ತನ್ನನ್ನು ಕಾರ್ ಚಾಲಕ ಅಂದಿದ್ದು ಅವನಿಗೆ ಆಶ್ಚರ್ಯ, ಖುಷಿ, ತನ್ನ ಮುಖ ನೋಡಿದರೆ ಡ್ರೈವರ್ ಲಕ್ಷಣ ಇದೆಯಾ ಎಂಬ ವಿಚಿತ್ರ ಪ್ರಜ್ಞೆ, ಹೀಗೆ ಎಲ್ಲ ಭಾವನೆಗಳು ಒಮ್ಮೆಗೆ ತನ್ನ ಮಾನಸಿಕ ಸ್ತರದಲ್ಲಿ ಚಲಿಸುವಂತೆ ಮಾಡಿಬಿಟ್ಟಿತು. ಕಿಟ್ಟಿ ಮುಖ ನೋಡಿ ವಿಷಯ ಅರ್ಥ ಮಾಡಿಕೊಂಡ ಸಂಪತ್ತು, ಅಯ್ಯೋ ಇಲ್ಲ ಸರ್, ಅವರಿಗೆ ಗಾಡಿ ಓಡ್ಸೋಕೆ ಬರಲ್ಲ, ನಾನೇ ಓಡಿಸೋದು, ನೋಡಲಿಲ್ಲ ಅಷ್ಟೇ, ಸಾರಿ ಸರ್ ಎಂದ. ಸಾರಿನಾ? ಏನ್ರಿ ಸಾರಿ ಎಂದು ಮತ್ತೆ ಆ ಚಾಲಕ ಜಗಳದ ಆರಂಭಕ್ಕೆ ಬಂದ. ಇಷ್ಟೂ ಸಮಯ ಅವನ ಹೆಂಡತಿ ಅವನ ಎಡಗೈ ಹಿಡಿದು ಜಗಳ ತಡೆಯಲು ಹೆಣ್ಣಾಗಿ ತನ್ನ ಕ್ರಿಯೆಯನ್ನು ಭಯದಲ್ಲೇ ಮಾಡುತ್ತಿದ್ಲು. ಆದರೆ ತಾನೂ ಮಾತಾಡಿದರೆ ಜಗಳಕ್ಕೆ ಒಂದು ತೂಕ ಬರುತ್ತದೆ ಎಂದು, ನೋಡಿ ಸರ್, ನಮ್ಮ ಯಜಮಾನರು 5 ವರ್ಷದಿಂದ ಗಾಡಿ ಓಡಿಸ್ತಿದ್ದಾರೆ, ಯಾವತ್ತೂ ಈ ಥರ ಆಗಿಲ್ಲ, ಸ್ವಲ್ಪ ನೋಡ್ಕೊಂಡು ಓಡಿಸಿ, ಫ್ಯಾಮಿಲಿ ಇರುತ್ತೆ ಬೇರೆಯವ್ರ ಕಾರಲ್ಲಿ ಎಂದು ತನ್ನ ಪಾಲಿನ ಮಾತನ್ನು ಉದುರಿಸಿದ್ಲು. ಸಂಪತ್ತು, ಹೌದು ಹೌದು ಮೇಡಮ್, ನಿಜ ನಿಜ ನಿಜ, ಹ್ಞೂ ನನಗೂ ಗೊತ್ತಾಗುತ್ತೆ, ಅದೇ ಏನೋ ಅಡ್ಡ ಬಂದಂಗೆ ಅನಿಸ್ತು, ಅದಕ್ಕೆ ಹಾಗೆ ಹೇಳ್ದೆ ಗಾಡಿನ, ತಪ್ಪಾಯಿತು ಎಂದು ಮೃದು ದನಿಯಲ್ಲಿ ಹೇಳ್ದ. ತನ್ನ ಹೆಂಡತಿಗೂ ಕ್ಷಮೆ ಕೇಳಿದ ಸಂಪತ್ತು ಗುಣ ಇಷ್ಟಪಟ್ಟ ಚಾಲಕ ಮನಸ್ಸಿನಲ್ಲೇ ಇಬ್ಬರನ್ನೂ ಕ್ಷಮಿಸಿ, ಹಾಂ, ಮುಂದೆ ರೂಟ್ಗಳು ಕಷ್ಟ ಇದೆ, ನೋಡ್ಕೊಂಡೋಗಿ ಜೋಪಾನವಾಗಿ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನಡಿಯೇ ಎಂದು ಹೇಳಿ ಮುಂದೆ ನಿಲ್ಲಿಸಿದ್ದ ತನ್ನ ಕಾರ್ನ ಕಡೆ ನಡೆದ. ಕಿಟ್ಟಿ ಸಂಪತ್ತು ಮುಖದಲ್ಲಿ ದೇವರ ದರ್ಶನಕ್ಕೆ ಹೋಗುವಾಗ ಹೀಗಾಯ್ತಲ್ಲ ಎಂಬ ಬೇಜಾರಿದ್ದರೂ, ಇಷ್ಟರಲ್ಲೇ ಮುಗೀತಲ್ಲ, ದೇವರು ಸೂಚನೆ ಕೊಡ್ತಿದ್ದಾನೆ, ನೋಡ್ಕೊಂಡು ಓಡಿಸ್ಬೇಕು ಎಂದು ತಮಗೆ ತಾವೇ ಹೇಳಿಕೊಂಡು ಕೆಟ್ಟ ಘಳಿಗೆಯಲ್ಲೂ ಒಳ್ಳೆಯದನ್ನು ಹುಡುಕುವ ತಮ್ಮ ಆಲೋಚನೆಗಳನ್ನು ಬೆಳೆಸಿಕೊಂಡರು. ಕಾರ್ನ ಸ್ಟೇರಿಂಗ್ ಹಿಡಿದು ಸಂಪತ್ತು ಬಲಕ್ಕೆ ತಿರುಗಿಸಿ ಮುಂದೆ ಹೊರಟ. ಕೇಳಿದ್ರಲ್ಲ, ಹೈವೇ ರಸ್ತೆಯಲ್ಲಿ ಸಣ್ಣದಾಗಿ ಮೈ ಮರೆತ್ರೆ ಏನೇನಾಗ್ಬೋದು ಅಂತ. ಹಾಗೆ ತಾಳ್ಮೆ, ಸಂಯಮ ಇದ್ದರೆ ಎಂಥ ಜಗಳವನ್ನು ನಾವು ಸಂಭಾಳಿಸ್ಬಿಡಬಹುದು. ಈ ಇಬ್ಬರ ಪ್ರಯಾಣದಲ್ಲಿ ಇನ್ನೂ ಇಂಥ ವಿಚಿತ್ರಗಳು ಬೇಕಾದಷ್ಟಿವೆ. ನಿಮ್ಮೊಂದಿಗೆ ಅವುಗಳನ್ನು ಖಂಡಿತವಾಗಿಯೂ ಮುಂದೆ ಹಂಚಿಕೊಳ್ತೇವೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಟೀಕೆ, ಟಿಪ್ಪಣಿಗಳನ್ನು ನಮ್ಮ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯಲ್ಲಿ ಬಂದ ಕಾರ್ ಚಾಲಕನ ಪಾತ್ರದಲ್ಲಿ ಶ್ರೀಕಾಂತ್ ಎನ್, ಗಜಾನನನಾಗಿ ಅಪೇಕ್ಷಿತ್, ಕಾರ್ ಚಾಲಕನ ಹೆಂಡತಿಯ ಪಾತ್ರದಲ್ಲಿ ಗೌತಮಿ, ನಿರೂಪಣೆ ಮತ್ತು ಕಿಟ್ಟಿ ಪಾತ್ರದಲ್ಲಿ ಚನ್ನಕೇಶ್ವ ಎನ್. ಈ ಸಂಚಿಕೆಯ ಸೌಂಡ್ ಎಫೆಕ್ಟ್ಗಳು ಮತ್ತು ಸಂಪತ್ತು ಪಾತ್ರದಲ್ಲಿ ವೆಂಕಟೇಶ್ ಎನ್ ರೆಡ್ಡಿ. ಒಟ್ಟು ಈ ಸಂಚಿಕೆಯ ಸಬ್ಟೈಟಲ್ಸ್ ಸಿಂಧು ಹೆರೂರ್. ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಕಾಕತಾಳೀಯವೋ ಆಳವಾದ ಮರ್ಮವೋ